ಜೆಡಿಎಸ್ನ ಪಾದಯಾತ್ರೆಯಲ್ಲಿ ಬಿಜೆಪಿ ಭಾಗಿಯಾಗತ್ತಾ? ಇನ್ನು ಡಿಸೈಡ್ ಆಗಿಲ್ಲ. ಇದು ಇವತ್ತು ಸಮನ್ವಯ ಸಮಿತಿಯ ಸಭೆ ನಡೆಯುತ್ತೆ. ಎರಡು ಪಕ್ಷದ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿದೆ. ಸಭೆಯಲ್ಲಿ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಅವರು ಇರ್ತಾರೆ. ಈ ಸಭೆಯಲ್ಲಿ ನಿರ್ಧಾರ ಪ್ರಕಟವಾಗುತ್ತೆ. ಬಿಡದಿ ಪಾದಯಾತ್ರೆಯಲ್ಲಿ ಭಾಗಿಯಾಗೋ ಬಗ್ಗೆ ಬಿಜೆಪಿ ನಿರ್ಧರಿಸೋದಕ್ಕಿದೆ. ಜೊತೆಗೆ ವಿಧಾನಸಭಾ ಅಧಿವೇಶನದ ರಣತಂತ್ರದ ಬಗ್ಗೆಯೂ ಇವತ್ತೇ ಚರ್ಚೆಯಾಗುತ್ತೆ. ಸರ್ಕಾರದ ವಿರುದ್ಧ ತೆಗೆದುಕೊಳ್ಳಬೇಕಾದಂತಹ ಹೋರಾಟದ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಮತ್ತು ಮುಂಗಾರು ಅಧಿವೇಶನವನ್ನು ಎದುರಿಸೋದು, ಇದು ಎರಡು ಪ್ರಮುಖ ಅಜೆಂಡಾ ಇವತ್ತಿನ ಸಭೆಯಲ್ಲಿ. ಈಗ ನೀವು ನೋಡ್ತಾ ಇರೋದು ಅದೇ ಸಭೆಯ ದೃಶ್ಯ. ನಾನೀಗ ಹೇಳ್ತಾ ಇದ್ದೆ, ಅದೇ ಸಭೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಸಭೆ ಆರಂಭ ಆಗಿದೆ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಪ್ರಮುಖ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಪಾದಯಾತ್ರೆಯನ್ನು ಜಂಟಿಯಾಗಿ ಮಾಡಬೇಕಾ ಅಥವಾ ಜೆಡಿಎಸ್ ಮಾತ್ರ ಮಾಡೋದಾ, ಮತ್ತು ಮುಂಗಾರು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕಾದಂಥ ವಿಚಾರಗಳು ಯಾವುದೆಲ್ಲ, ಯಾವ ರೀತಿ ಆಡಳಿತ ಪಕ್ಷವನ್ನು ಎದುರಿಸೋದು, ಇದೆಲ್ಲದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಸಭೆ ಆರಂಭ ಆಗಿದೆ. ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಈಗ ಸಮನ್ವಯ ಸಮಿತಿ ಸಭೆ ನಡೀತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಏನೆಲ್ಲ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಳುತ್ತಾರೆ? ಬಿಜೆಪಿ ಭಾಗಿಯಾಗೋ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ? ರಕ್ಷತಾ, ಎರಡು ಪ್ರಮುಖ ವಿಚಾರಗಳು ಇವತ್ತಿನ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಲಿದೆ. ಬಹಳ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಈಗಾಗಲೇ ಬಿಡದಿಯ ಭಾಗದಲ್ಲಿ ರೈತರೇನು ಪ್ರತಿಭಟನೆ ಮಾಡ್ತಿದ್ದಾರೆ. ರೈತರ ಜೊತೆಯಲ್ಲಿ ಜೆಡಿಎಸ್ ಬಹಳ ಹಿಂದಿನಿಂದಲೂ ನಿಂತಿದೆ. ಅದಕ್ಕೆ ಬಿಜೆಪಿ ಕೂಡ ಸಾಥ್ ಕೊಡ್ತಾ ಇದೆ. ಪಾದಯಾತ್ರೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರ ಕೂಡ ಆಗಿದೆ. 3 ದಿನಗಳ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಈಗ ಈ ಒಂದು ಪಾದಯಾತ್ರೆಗೆ ಬಿಜೆಪಿ ಕೂಡ ಸೇರ್ಬೇಕಾ ಅಥವಾ ಕೇವಲ ನೈತಿಕ ಬೆಂಬಲನ ಅನ್ನುವಂತ ಒಂದು ವಿಚಾರ ಇದೀಗ ಚರ್ಚೆ ಆಗಬೇಕಾಗಿದೆ. ಹಾಗಾಗಿಯೇ ಇವತ್ತಿನ ಈ ಒಂದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಯ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಎರಡನೆಯ ವಿಚಾರ ಅಂತಂದ್ರೆ 13ನೇ ತಾರೀಕಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಒಂದು ಅಧಿವೇಶನದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಯಾವ ರೀತಿಯಲ್ಲಿ ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ರೂಪಿಸಬೇಕು. ಬಹಳ ಪ್ರಮುಖವಾಗಿ ಈಗಾಗಲೇ ಕಳೆದ ಸುಮಾರು 3-4 ತಿಂಗಳುಗಳಿಂದ ಪಿಂಚಣಿ ನೀಡುವಂತದ್ದು ಸ್ಟಾಪ್ ಆಗಿದೆ. ಗೃಹಲಕ್ಷ್ಮಿ ವಿಚಾರದಲ್ಲಿ ಅನ್ಯಾಯ ಆಗಿದೆ, ಅದು ಕೂಡ ಸಾರ್ವಜನಿಕರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ವಿಚಾರ ಇರಬಹುದು. ಕೆಪಿಎಸ್ಸಿ ನೇಮಕಾತಿ ಹಗರಣ ಸೇರಿದಂತೆ ಹಲವಾರು ವಿಚಾರಗಳಿದೆ. ಇವೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ತಿಂಗಳು ಆಗಿದ್ರೂ ಕೂಡ ಈಗಲೂ ಇನ್ನೂ ಕೂಡ ಸಚಿವ ಸಂಪುಟ ರಚನೆಯಲ್ಲಿ ಗೊಂದಲಗಳು ಇದೆ. ಖಾತೆ ಹಂಚಿಕೆಗಳು ಆಗಿಲ್ಲ. ಕಳಂಕಿತರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಹೋರಾಟವನ್ನ ನಡೆಸೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಾಗಿ ಒಂದು ರೂಪುರೇಷೆಗಳನ್ನ ನಿರ್ಧಾರ ಮಾಡಬೇಕಾಗಿದೆ. ಹಾಗಾಗಿಯೇ ಈಗ ಈ ಒಂದು ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಬಿಜೆಪಿಯಿಂದ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಸಿ ಪಾಟೀಲ್ ಭಾಗಿಯಾಗಿದ್ದಾರೆ. ಜೆಡಿಎಸ್ನಿಂದ ಕುಮಾರಸ್ವಾಮಿ, ತಿಪ್ಪೇಸ್ವಾಮಿ ಹಾಗೂ ಸುರೇಶ್ ಬಾಬು ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಈಗಾಗಲೇ ಆರಂಭ ಆಗಿದೆ. ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ರೂಪಿಸಬೇಕು ಅನ್ನುವಂತ ಒಂದು ವಿಚಾರಗಳನ್ನ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.